ಸರ್ ಸೈಡು ನಾವು ಸೈಡ್ ಹೋದ್ರೆ ಏನು ಬರಲ್ಲ. ಕುತ್ಕೊಳ್ಳೋದು ಒಳ್ಳೇದು. ಸಂತು ಹಣ ಕುತ್ಕೊಂಡ್ಬಿಡೋದು ಒಳ್ಳೇದು. ಹಣ ಕುತ್ಕೊಬಿಡಿ ಯೋಗೇಶ್ ಅಣ್ಣ. ಏಯ್ ಒಂದು ನಿಮಿಷ ಸ್ವಲ್ಪ ಹಾಂ ಚೇರ್ ಬಿಡಿಸ್ಕೊ ಅಲ್ಲಿ. ಆರೋಗ್ಯ ಸಮಸ್ಯೆ ನಡುವೆಯೂ ಸಹ ಗ್ರಾಮ ಆಡಳಿತ ಅಧಿಕಾರಿಗಳು ಈ ದಿನ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನಡೆಸ್ತಾ ಇರತಕ್ಕಂತಹ ಈ ಶಾಂತಿಯುತ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಪರಮೇಶ್ವರ್ ಸರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆಯ ಗೌರವಾನ್ವಿತ ಸಚಿವರು ಅವರಿಗೆ ಈ ಸ್ಥಳಕ್ಕೆ ಬಂದದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರತಿಭಟನೆ ನಿನ್ನೆ ಬೆಳಿಗ್ಗೆಯಿಂದ ಸರ್ ಈ ಜಾಗದಲ್ಲಿ ಒಂದು ಕಾರಣಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ ಸರ್. ಅದನ್ನ ತಮ್ಮ ಮುಂದೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ನಿನ್ನೆ ಬೆಳಗ್ಗೆ 6:30-7 ಗಂಟೆ ಸುಮಾರಿಗೆ ಕುಮಾರಿ ಭುವನ ಅಂತಕ್ಕಂಥ ನಮ್ಮ ಗ್ರಾಮಾಡಳಿತ ಅಧಿಕಾರಿ ತುಮಕೂರು ಜಿಲ್ಲೆಯವರು ಕರ್ತವ್ಯಕ್ಕೆ ಅಂತ ಬಂದಿದ್ದಾರೆ ಸರ್. ಅದಕ್ಕೆ ಕಾರಣ ಜಿಲ್ಲಾಡಳಿತದಿಂದ ಏನು 29/6 ಕಮೆನ್ಸ್ ಆಗಿರ್ತಕ್ಕಂತಹ SIR ಕಾರ್ಯ ಇದೆ, ಆ ಕಾರ್ಯಕ್ಕೆ ಇದ್ದಂತಹ ಒತ್ತಡ ಸರ್. ನೇರವಾಗಿ ಜಿಲ್ಲಾಡಳಿತದಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ತಾವೆಲ್ಲರೂ ಕೂಡ ಕ್ಷೇತ್ರ ಮಟ್ಟಕ್ಕೆ ಹೋಗಿ ಕೆಲಸ ಮಾಡಬೇಕು. ನೀವು BLO ಸೂಪರ್ವೈಸರ್ಗಳಿದ್ದೀರಿ, ಅವ್ರು ಕೆಲಸ ಮಾಡದೇ ಇದ್ರೆ ನೀವುಗಳೇ ಮಾಡಬೇಕು, ಇದರಲ್ಲಿ ಪ್ರಗತಿ ಸಾಧಿಸಬೇಕು ಅಂತಕ್ಕಂಥದ್ದು ಒಂದು ಒತ್ತಡ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೂಡ ಈ ಒತ್ತಡ ಏಕಕಾಲದಲ್ಲಿ ಹೇರಲಾಗಿದೆ ಸರ್. ಈ ಒತ್ತಡದ ಪರಿಣಾಮವಾಗಿ ತುಮಕೂರು ತಹಸೀಲ್ದಾರ್ ಅವರು ಕೂಡ ಏನು ಅವರು ಒಂದು ವಾಯ್ಸ್ ಮೆಸೇಜ್ ಹಾಕೋದ್ರ ಮುಖಾಂತರ ನೀವು 6:30 ಒಳಗಾಗಿ ನೀವು ಹೋಗಿ ಕೆಲಸ ಪ್ರಾರಂಭ ಮಾಡಬೇಕು, ಇಲ್ಲದೆ ಇದ್ರೆ ನಾನು ನಿಮ್ಮ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂಥ ಏನು ಒಂದು ಎದುರಿಸುವ ರೀತಿಯ ಸಂದೇಶ ಕೂಡ ಒಂದು ಕಾರಣ ಆಗಿ ಆ ಭುವನ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ 2 ವೀಲರ್ ನಲ್ಲಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಒಂದು ದುರ್ಘಟನೆಯಾಗಿ ಅಲ್ಲಿಂದ ತೀವ್ರ ರಕ್ತಸ್ರಾವ ಆಗಿ ಆಸ್ಪತ್ರೆಗೆ ಬಂದು